ಅದೊಂದು ದಿನ ಹೊನ್ನಾವರದ ಹಸಿರು ಕಾಡಿನಲ್ಲಿ ತೀವ್ರ ಮಳೆಯಾಗ್ತಾ ಇತ್ತು. ದೊಡ್ಡ ಮರದ ಕೆಳಗೆ ಮೈನಾ ಹಕ್ಕಿ ತನ್ನ ಗೂಡಿನಲ್ಲಿ ತನ್ನ 2 ಪುಟ್ಟ ಮಕ್ಕಳೊಂದಿಗೆ ಕುಳಿತಿತ್ತು. ಮಳೆ ಉಗ್ರವಾಗಿ ಬಿದ್ದು ಗಾಳಿಯು ಬಿರುಗಾಳಿಯಂತೆ ಬೀಸ್ತಾ ಇದ್ದುದರಿಂದ ಗೂಡು ಕೂಡ ತೀರಾ ಅಲುಗಾಡ್ತಾ ಇತ್ತು. ಆವಾಗ ಮೈನಾ ಹೇಳ್ತಾಳೆ, ಓ ದೇವ್ರೇ, ಈ ಮಳೆ ಇಷ್ಟು ಕಠಿಣವಾಗಿರಬಾರ್ದಿತ್ತು. ನನ್ನ ಚಿಕ್ಕ ಮಕ್ಕಳನ್ನು ರಕ್ಷಿಸಲು ನನಗೆ ಏನು ಮಾಡಬೇಕು? ಅಷ್ಟರಲ್ಲಿ ಪಕ್ಕದ ಮರದಲ್ಲಿ ಕೂತಿದ್ದ ಬೆಕ್ಕು ಕೂಡ ತೀವ್ರ ಮಳೆಯಿಂದ ತಪ್ಪಿಸಿಕೊಳ್ಳಲು ಅಲ್ಲೇ ಇತ್ತು. ಆ ಬೆಕ್ಕು ಹೇಳುತ್ತೆ, ಮೈನಾ, ನಿನಗೂ ತೊಂದರೆ ಆಗ್ತಿದೆ ಅನಿಸುತ್ತೆ. ನಾನು ಹತ್ತಿರದ ಬಿಳಿ ಬಳ್ಳಿ ಮರದಲ್ಲಿ ಒಂದು ಬೃಹತ್ ರಂಧ್ರ ಇರುವುದನ್ನು ನೋಡಿದ್ದೇನೆ. ಅದು ಸುರಕ್ಷಿತವಾಗಿರುತ್ತೆ. ನೀನು ನಿನ್ನ ಮಕ್ಕಳೊಂದಿಗೆ ಅಲ್ಲಿಗೆ ಹೋಗಿ ತಾತ್ಕಾಲಿಕವಾಗಿ ಆಶ್ರಯ ಪಡೆಯಬಹುದೇನೋ ಅಂತ ಹೇಳುತ್ತೆ. ಅದಕ್ಕೆ ಮೈನಾ ಹೇಳ್ತಾಳೆ, ನೀನು ನಿಜವಾಗಿಯೂ ಸಹಾಯ ಮಾಡೋ ಸ್ನೇಹಿತನಂತೆ ಮಾತನಾಡ್ತಾ ಇದೀಯಾ. ನಾನು ನಿನ್ನ ಸಲಹೆಯನ್ನು ಅನುಸರಿಸ್ತೇನೆ. ಮೈನಾ ತನ್ನ ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡು ಗಾಳಿಯ ವಿರುದ್ಧ ಹಾರ್ತಾ ಆ ಬೆಕ್ಕು ಹೇಳಿದ ಬಳ್ಳಿ ಮರದ ರಂಧ್ರದ ಕಡೆಗೆ ತಲುಪುತ್ತೆ. ಅಲ್ಲೊಂದು ಒಣವಾದ ಬಿಸಿಯಾದ ಸ್ಥಳ ಇತ್ತು. ಮಳೆ ನಿಲ್ಲುವವರೆಗೂ ಅವರು ಅಲ್ಲಿ ಸುರಕ್ಷಿತವಾಗಿದ್ರು. ಸ್ನೇಹಿತರೆ, ಮೈನಾ ಹಕ್ಕಿಯ ಹೆಚ್ಚಿನ ಕಥೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಳೆ ನಿಂತ ನಂತರ ಮೈನಾ ತನ್ನ ಮಕ್ಕಳೊಂದಿಗೆ ಬೆಕ್ಕಿನ ಹತ್ರ ಹಾರ್ತಾಳೆ. ಮೈನಾ ಬೆಕ್ಕತ್ರ ಹೇಳ್ತಾಳೆ, ನೀನು ನನ್ನ ಕುಟುಂಬವನ್ನು ರಕ್ಷಿಸಿದ್ದಿ. ನಾನು ನಿನ್ನ ಸಹಾಯವನ್ನು ಎಂದಿಗೂ ಮರೆಯಲ್ಲ. ಅಂದಿನಿಂದ ಮೈನಾ ಮತ್ತು ಆ ಬೆಕ್ಕು ಅತ್ಯುತ್ತಮ ಸ್ನೇಹಿತರು. ಕೆಲವೊಮ್ಮೆ ಸಹಾಯವೆಂಬುದು ವಿಚಿತ್ರ ಸ್ಥಳಗಳಿಂದ ಕೂಡ ಬರುತ್ತೆ, ಸಹಾಯ ಕೇಳದೇನೂ ಕೂಡ. ಈ ಕಥೆಯ ನೀತಿ, ಸಹಾಯ ಮಾಡುವುದು ಯಾವ ಪ್ರಾಣಿ ಅಥವಾ ವ್ಯಕ್ತಿಯಿಂದ ಬಂದರೂ ಆ ಸಹಾಯವನ್ನು ಸ್ವೀಕರಿಸಿ ಮತ್ತು ಕೃತಜ್ಞತೆ ತೋರಿಸುವುದು ಜೀವಮಾನದಲ್ಲಿ ಬಹುಮುಖ್ಯ.